ಶಿಖಾಮಣಿ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನಗಳ ಸಾರ ಸಂಗ್ರಹ. ಆ ಒಂದು ಸಾರ ಸಂಗ್ರಹಿಸಿ ತಮ್ಮದೇ ಆದ ಭಾಷ್ಯವನ್ನು ಕರುಣಿಸಿದಂಥವರು ವಿಜಾಪುರದ ಜ್ಞಾನ ಯೋಗಾಶ್ರಮದ ಸದ್ಗುರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಈಗಾಗಲೇ 21 ಪರಿಚ್ಛೇದಗಳ ಪೈಕಿ 4 ಪರಿಚ್ಛೇದಗಳು ಚಾರಿತ್ರಿಕ ಭಾಗವನ್ನು ಅಧ್ಯಯನ ಮಾಡಿವಿ. ಮುಂದೆ ಇನ್ನೂ ಚಾರಿತ್ರಿಕ ಭಾಗ ಮುಂದುವರಿತದೆ, ಮಧ್ಯದಲ್ಲಿ ಬೇರೆ ಕಡೆ ಬರ್ತದೆ. ಇನ್ನು ಶ್ರೀಲಂಕಾ ಅಲ್ಲಿ ಹೋಗಿ ವಿಭೀಷಣನಿಗೆ 3 ಕೋಟಿ ಲಿಂಗಗಳ ಸ್ಥಾಪನೆ ಮಾಡೋದು, ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕೊಡೋದು, ಮತ್ತು ಲಿಂಗೋದ್ಭವ ಲೀಲಾ ವಿಲಾಸ ಹೆಂಗ ಏನು ಅನ್ನೋದು ಹೇಳೋರದಾರ. ಈಗ ಲಿಂಗದಾಗ ಹೆಂಗ್ ಹುಟ್ಟ್ಯಾರ, ಲಿಂಗದಾಗ ಹೆಂಗ್ ಹುಟ್ಟ್ಯಾರ ಅಂತ ಪ್ರಶ್ನೆಗೆ ನಿಮ್ಮಲ್ಲಿ ಒಂದು ನಿರ್ಧಾರ ಬಂದಿರ್ಬೇಕೀಗ ಆಲ್ರೆಡಿ. ಈಗ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡ ನಿಯಾಮನ ಚೈತನ್ಯ ಬ್ರಹ್ಮ ಈಶ್ವರ, ಮತ್ತು ಪಿಂಡಾಂಡ ನಿಯಾಮನ ಮಾಡುವಂತ ಚೈತನ್ಯ ಕೂಟಸ್ಥ ಮತ್ತು ಜೀವ. 6 ಐಟಮ್ಗಳದಾವಲ್ರಿ. ಕೂಟಸ್ಥ, ಜೀವ ಮತ್ತೆ ಪಿಂಡಾಂಡ ಶರೀರ. ಬ್ರಹ್ಮಾಂಡ, ಬ್ರಹ್ಮ ಮತ್ತು ಈಶ್ವರ. ಮತ್ತೆ ಇಲ್ಲಿ ಅವಿದ್ಯೆ ಅದ, ಅಲ್ಲಿ ಮಾಯೆ ಅದ. ಬ್ರಹ್ಮಾಂಡದಾಗ ಮಾಯೆ ಅದ, ಇಲ್ಲಿ ಅವಿದ್ಯೆ ಅದ. ಅಲ್ಲಿ 4 ಅದು, ಇಲ್ಲಿ 4 ಅದು, 8 ಅದು. ಬ್ರಹ್ಮಾಂಡ, ಮಾಯೆ, ಈಶ್ವರ, ಬ್ರಹ್ಮ. ಇಲ್ಲಿ ಪಿಂಡಾಂಡ, ಅವಿದ್ಯೆ, ಜೀವ, ಕೂಟಸ್ಥ. ಹೌದಲ್ರಿ? ಇಲ್ಲಿ 4, 8 ಅದು. ಇವೆಲ್ಲ ಸತ್ಯನ ಮಿಥ್ಯನ? ಶುದ್ಧ ಬ್ರಹ್ಮ ಒಂದೇ ಸತ್ಯ. ಶುದ್ಧ ಬ್ರಹ್ಮ ಆತನ ಜ್ಞಾನ ಇಲ್ಲದ ಅಜ್ಞಾನಿಗೆ ಇವೆಲ್ಲ ಸತ್ಯ, ಜ್ಞಾನಿಗೆ ಇವೆಲ್ಲ ಮಿಥ್ಯ. ಗೊತ್ತಾಯ್ತ್ರ? ಬ್ರಹ್ಮಾಂಡದ 4 ಸಂಬಂಧಗಳು ಉಳ್ಳಂತ ತತ್ವಗಳು, ಪಿಂಡಾಂಡಕ್ಕೆ ಸಂಬಂಧ ಉಳ್ಳಂತ 4 ತತ್ವಗಳು, ಇವು 8 ಆಗ್ಯಾವಲ್ಲ. ಇವು 8 ಆ ಶುದ್ಧ ಬ್ರಹ್ಮನ ಜ್ಞಾನ ಇಲ್ಲದ ಅಜ್ಞಾನಿಗೆ ಸತ್ಯ, ಆ ಶುದ್ಧ ಬ್ರಹ್ಮನ ಜ್ಞಾನ ಇರುವ ಜ್ಞಾನಿಗೆ ಇವು 8 ಮಿಥ್ಯ. ಹೆಂಗದ? ಈಗ ಆ ರೇಣುಕ ಏನದರಲ್ರಿ, ಅವರು ಶುದ್ಧ ಬ್ರಹ್ಮ ಸ್ವರೂಪರು. ರೇಣುಕರು ಶುದ್ಧ ಬ್ರಹ್ಮ ಸ್ವರೂಪರು. ಅವರನ್ನ ನಾವು ಬ್ರಹ್ಮಾಂಡ ಮತ್ತು ಪಿಂಡಾಂಡದ ದೃಷ್ಟಿಯಿಂದ ನೋಡಿ, ಅವರು ಆ ಲಿಂಗದಾಗ ಹೆಂಗ್ ಹುಟ್ಟಿದ್ರು, ಅದ್ರಾಗ ಹೆಂಗ್ ಹುಟ್ಟಿದ್ರು, ಇದ್ರಾಗ ಹೆಂಗ್ ಹುಟ್ಟಿದ್ರು, ನೀವು ಎದರಾಗ ಹೆಂಗ್ ಹುಟ್ಟಿದ್ರು ಸಹಿತ ಆ ಶುದ್ಧ ಬ್ರಹ್ಮ ಒಂದು ಬಿಟ್ರೆ ಉಳಿದದ್ದೆಲ್ಲ ಮಿಥ್ಯನೇ.
ಎಲ್ಲನೂ ಮಿಥ್ಯೆನೆ. ಶುದ್ಧ ಬ್ರಹ್ಮ ಒಂದು ಬಿಟ್ರೆ ಎಲ್ಲನೂ ಮಿಥ್ಯೆನೆ. ಸತ್ಯ ಅನ್ನೋದೇನಿಲ್ಲ ಇಲ್ಲ ಅಲ್ಲಿ. ಅದಕ್ಕಿದು ಎದಕ್ಕೂ ಅಂಟುಕೊಳ್ಳಾರ್ದಂಗ ಅವರು ಏನ್ ಮಾಡ್ಯಾರ, ಲೀಲೆ ಮಾಡಿ ಹೋಗ್ಬಿಟ್ಟಾರ. ಜನನ ಮರಣ ಪಾಪ ಪುಣ್ಯ ಸುಖ ದುಃಖ ಗಮನ ಆಗಮನ ಏನು ಇಲ್ಲಾರ್ದಂಗೆ ಬಂದು ಹೋಗ್ಯಾರ. ಇರ್ಲಿ, ಅದು ಮುಂದೆಲ್ಲ ಬರ್ತು. ಅರಿವಿಗೆ ಬಂದಾಗ ಗೊತ್ತಾಗ್ತದದು. ಈಗೇನಾಯ್ತಪ್ಪ ಅಂದ್ರೆ, ಅಗಸ್ತ್ಯ ಮಹರ್ಷಿ ಏನೆಲ್ಲ ಶಾಸ್ತ್ರಗಳು ಎಲ್ಲ ಓದಿವಿ, ಆದರೆ ಎಲ್ಲ ವೈವಿಧ್ಯ ಪೂರ್ಣ ಅದವ. ಹಿಂಗಾಗಿ ಇಷ್ಟೊಂದು ವೆರೈಟಿ ಆಗಿ ಆದ್ರೆ ನನಗಂತೂ ಏನೂ ಶಾಂತಿ ಸಿಗಲಿಲ್ಲ. ಇಷ್ಟೆಲ್ಲ ಓದಿದ್ರೆ ಇಷ್ಟೊಂದು ಯಾಕ, ಅಲ್ಲಿ ಪರಮಾತ್ಮ ಒಬ್ಬನೇ ಅದನಂತಂದಾಗ ಈ ಶಾಸ್ತ್ರ ವಿಚಾರಗಳು ಒಂದೇ ಇರಬೇಕಿತ್ತು. ಇವು ಅನೇಕ ಆಗ್ಯಾವ ಅಂತಂದ್ರ ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರೆ, ಇಲ್ಲಿ ಅಭಿರುಚಿ ಆಸಕ್ತಿ ಅಭಿಪ್ಸೆ, ಜಗತ್ತಿನ ಎಲ್ಲ ಜೀವರುಗಳ ಅಭಿರುಚಿಗಳು ಅಭಿಪ್ಸೆಗಳು ಆಸಕ್ತಿಗಳು ಒಂದೇ ತರ ಇರಂಗಿಲ್ಲ. ಹೀಗಾಗಿ ಅಲ್ಲೇನಾಗ್ಯದ, ಬೇರೆ ಬೇರೆ ವಿಚಾರಗಳು, ಭಿನ್ನಾಚಾರ ಸಮಾಯುಕ್ತ ಭಿನ್ನಾರ್ಥ ಪ್ರತಿಪಾದಕ. ಎದಕ್ಕ? ಅಗಸ್ತ್ಯ ಖಲು ಸಿದ್ಧಾಂತ. ಅಗಸ್ತ್ಯ ಮುನಿಯೇ ಎಲ್ಲ ಸಿದ್ಧಾಂತಗಳು ಯಾಕಾಗ್ಯಾವಪ್ಪ? ವಿಖ್ಯಾತ ರುಚಿ ಭೇದತಃ. ಇವುಗಳದು ರುಚಿ ಅವ್ರವ್ರದ್ದು ಟೇಸ್ಟಿಗೆ ತಕ್ಕಂತೆ ವಿಚಾರ ಮಾಡ್ಯಾರ. ಹಿಂಗಾಗಿ ಅವು ಬೇರೆ ಬೇರೆ ಆಗ್ಯಾವ. ಅದಕ್ಕೆ ಇಷ್ಟೊಂದು ಯಾಕದವ ಅಂದ್ರೆ ರುಚಿ ಭೇದ. ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಶ್ರುತಿ ಸ್ಮೃತಿ ಏನೇನದವಲ್ಲ ಅವೆಲ್ಲ ಅಷ್ಟೊಂದು ಯಾಕಾಗ್ಯಾವ ಭೂಮಿ ಮೇಲೆ ಒಂದೇ ಪರಮಾತ್ಮ ಅದನಂದ್ರೆ ಅದಕ್ಕೆ ಉತ್ತರ ಏನುತ್ತರ? ಅಗಸ್ತ್ಯ ಖಲು ಸಿದ್ಧಾಂತ ವಿಖ್ಯಾತ ರುಚಿ ಭೇದತಃ. ಏನು ಉತ್ತರ ಕೊಡ್ತೀರಿ? ಲೋಕದ ಮಾನವರೆಲ್ಲರ ಧೀಶಕ್ತಿ ಒಂದೇ ತೆರನಾಗಿರುವುದಿಲ್ಲ. ಅದು ಆಯಾ ಪ್ರಕೃತಿ ಕಾಲ ದೇಶ ಶಿಕ್ಷಣ ಮೊದಲಾದವುಗಳಿಗೆ ಅನುಗುಣವಾಗಿ ಭಿನ್ನ ಭಿನ್ನವಾಗಿರುತ್ತವೆ, ವೈವಿಧ್ಯ ಪೂರ್ಣವಾಗಿರುತ್ತವೆ. ಹಾಗೆಯೇ ಅಭಿರುಚಿ ಅಭಿಪ್ಸೆಗಳಲ್ಲಿಯೂ ಭಿನ್ನತೆಗಳಿರುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಆಚಾರ ವಿಚಾರಗಳು ಆತನ ಅಭಿರುಚಿ ಆಸಕ್ತಿ ಅಭಿಪ್ಸೆಗಳನ್ನೇ ಅವಲಂಬಿಸಿದೆ. ಇದನ್ನರಿತ ಶ್ರೀ ಶಿವಾಚಾರ್ಯರು ಕಪಿಲ ಪಾತಂಜಲಾದಿ ಋಷಿವರ್ಯರಿಂದ ರೂಪಿತವಾದ ಸಾಂಖ್ಯ ಯೋಗಾದಿ ಭಿನ್ನ ಭಿನ್ನ ಶಾಸ್ತ್ರಗಳು ಉಂಟಾಗಿವೆಯಲ್ಲದೆ ಅವು ಬೇರೆ ಬೇರೆಯಾದ ಆಚಾರ ವಿಚಾರಗಳನ್ನು ಪ್ರಣಾಳಿಕೆಗಳನ್ನು ಬಿತ್ತರಿಸುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಭಿನ್ನ ಭಿನ್ನ ಸಿದ್ಧಾಂತಗಳನ್ನು ಕುರಿತು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಬ್ರಹ್ಮ ಒಬ್ಬನೇ ಇದ್ದಾಗೂ ಸಹಿತ ಈ ಒಂದು ಶಾಸ್ತ್ರಗಳು ಮತ್ತು ಆ ಪಂಡಿತರು ಎಲ್ಲ ಅನೇಕದರಲ್ಲ. ಯಾಕ ಇಷ್ಟೊಂದು ಜನ ಅದರ ಅಂದ್ರೆ ಇದರ ಉತ್ತರ ಏನ್ ಕೊಟ್ಟಾರ ರೇಣುಕಾಚಾರ್ಯರು? ಏನ್ ಕೊಟ್ಟಾರ ಉತ್ತರ? ಅವರವರ ಅಭಿರುಚಿ ಆಸಕ್ತಿ ಅಭಿಪ್ಸೆ. ಅಭಿಪ್ಸೆ ಅಂತಂದ್ರ ಯಾರ್ಯಾರಿಗೆ ಯಾವ್ದಾವದಕ್ಕೋ ಮಹತ್ವ ಕೊಡ್ತಾರಲ್ಲ ಅದೇ ಅವ್ರ ಅಭಿಪ್ಸೆ. ನಮ್ಮ ಅಭಿಪ್ಸೆ ಮೋಕ್ಷ. ಇನ್ನು ಕೆಲವೊಬ್ಬರಿಗೆ ರೊಕ್ಕ ಜಮಾಸದೆ ಒಂದು ಅಭಿಪ್ಸೆ. ರೊಕ್ಕ ಕಂಡ್ರೆ ಸಾಕು, ಅದು ಘಟಾರ್ನಾಗ ಬಿದ್ದರೂ ಸಹಿತ ನಾಲ್ಗೆಲಿಂತ ತಗೊಂಡ್ರೆ ತಗೋತಾರೆ. ಅಂತ ಅಭಿಪ್ಸೆ ಇರ್ತದೆ. ರೊಕ್ಕದ ಮೇಲೆ ಮೋಹ ಇರೋಂಥವ್ರು ಒಂದಿಷ್ಟು ಮಂದಿ ಇರ್ತಾರೆ, ಅವ್ರಿಗೆ ರೊಕ್ಕದ್ದೇ ಅಭಿಪ್ಸೆ. ಕೆಲವೊಬ್ಬರಿಗೆ ಬಂಗಾರದ ಅಭಿಪ್ಸೆ, ಕೆಲವೊಬ್ಬರಿಗೆ ಆಸ್ತಿ ಪಾಸ್ತಿದ ಅಭಿಪ್ಸೆ, ಕೆಲವೊಂದು ಇವು ಲೌಕಿಕ ಮೋಹ ಸುಖದ ಅಭಿಪ್ಸೆ. ಅದು ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ. ಈ ರೀತಿ
ಅದಕ್ಕಿಂತ ದೊಡ್ಡದು ಮತ್ತೊಂದು ಏನು ಇರಂಗಿಲ್ಲ, ಅದು ಒಂದೇ ಅವರಿಗೆ. ಕುಡುಕರಿಗೆ ಹೆಂಡ ಕುಡಿಯೋದೇ ಅಭಿಪ್ಸೆ, ಗುಟ್ಕ ತಿನ್ನೋರಿಗೆ ಗುಟ್ಕನೇ ಅಭಿಪ್ಸೆ. ಅದು ಬಿಟ್ಟರೆ ಮತ್ತು ಅದಕ್ಕಿಂತ ದೊಡ್ಡದು ಯಾವ್ದು, ಅದ್ರ ಸಲುವಾಗಿ ಅವರು ಪ್ರಾಣ ಕೊಡ್ಲಕ್ಕೆ ತಯಾರಿರ್ತಾರೆ. ಅಂಥದ್ದೊಂದು ಅಭಿಪ್ಸೆ ಇರ್ತಾವ. ಅದಕ್ಕೆ ಒಳ್ಳೆ ಅಭಿಪ್ಸೆ, ಕೆಟ್ಟ ಅಭಿಪ್ಸೆಗಳು ಇರ್ತಾವ, ಅಭಿರುಚಿಗಳಿರ್ತಾವ, ಮತ್ತೆ ಆಸಕ್ತಿಗಳಿರ್ತಾವ. ಇವೆಲ್ಲನೂ ಏನದಂದ್ರ ಈ ಕಾರಣಕ್ಕಾಗಿ ಲೋಕದ ಮಾನವರೆಲ್ಲರ ಧೀಶಕ್ತಿ ಒಂದೇ ತೆರನಾಗಿರುವುದಿಲ್ಲ. ಎಲ್ಲರದು ಒಂದೇ ತರ ಆಗಿರಂಗಿಲ್ಲ, ಅವರವರ ಅಭಿಪ್ಸೆ ಬೇರೆ ಬೇರೆ ಇರ್ತದೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಾರ, ಒಂದು ಗೊನೆ ಬಾಳೆಹಣ್ಣನ್ನು ತಂದು ಒಬ್ಬ 10 ಮಕ್ಕಳ ತಂದೆ ಬಾಳೆಹಣ್ಣು ತಿನ್ನಿರಪ್ಪ ಆರೋಗ್ಯಕ್ಕೆ ಒಳ್ಳೇದಾಗ್ತದ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರ. ಯಾಕಂದ್ರೆ 10 ಮಕ್ಕಳ ಪೈಕಿ ಯಾವನೋ ಒಬ್ಬನಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದ, ಉಳಿದವ್ರಿಗೆಲ್ಲ ಬಾಳೆಹಣ್ಣು ತಿಂದ್ರೆ ಒಬ್ಬನಿಗೆ ನೆಗಡಿ ಬರ್ತದ, ಒಬ್ಬನಿಗೆ ಹೀಟ್ ಆಗ್ತದ, ಒಬ್ಬನಿಗೆ ಮಲಬದ್ಧತೆ ಆಗ್ತದ, ಬಾಳೆಹಣ್ಣು ತಿಂದ್ರ ಒಬ್ಬನಿಗೆ ಹೊಟ್ಟೆ ನೋಯ್ತದ, ಒಬ್ಬನಿಗೆ ಏನಾಗ್ತದ ಲ್ಯಾಟ್ರಿನ್ ಜಗ್ಗಿ ಆಗಿಬಿಡ್ತದ, ಅತಿಸಾರ ಆಗ್ತದ, ಏನೇನೋ ಆಲಕತ್ತಿ ಬಿಡ್ತಾವ. ಒಬ್ಬೊಬ್ಬರಿಗೆ ಜ್ವರ ಬರ್ತಿರ್ತಾವ ಬಾಳೆಹಣ್ಣು ತಿಂದ್ರಂದ್ರ, ಏನೋ ಆತಿರ್ತಾವ. ಹಿಂಗ ಏನದ ಅವ್ರವ್ರ ಕಂಡೀಷನ್ಗಳು ಬೇರೆ ಬೇರೆ ಇರ್ತಾವ, ಅಭಿರುಚಿಗಳು ಬೇರೆ ಬೇರೆ ಇರ್ತಾವ. ಅದಕ್ಕೆ ಇದನ್ನು ಸರಿಯಾಗಿ ತಿಳ್ಕೋಬೇಕು. ಇಷ್ಟೊಂದು ಸಂಖ್ಯೆಯಲ್ಲಿ ಶಾಸ್ತ್ರಗಳು ಯಾಕದವ, ಇಷ್ಟೊಂದು ಗುರುಗಳು, ಇವೆಲ್ಲ ಇಷ್ಟೊಂದಲ್ಲ ಯಾಕ ಅಂದ್ರೆ ಅವ್ರವ್ರ ಅಭಿರುಚಿ. ಈ ಅಭಿರುಚಿ ಒಳಗೆ ನಿಮ್ದೇನ್ ಕೆಲಸ? ನಿಮ್ಮ ಅಭಿರುಚಿಗೆ ಮ್ಯಾಚ್ ಆಗಂತ ಗುರು, ನಿಮ್ಮ ಅಭಿರುಚಿಗೆ ಮ್ಯಾಚ್ ಆಗಂತ ಶಾಸ್ತ್ರದ ಹುಡುಕಾಟನೇ ನಿಮ್ ಕೆಲಸ. ಅದು ಸಿಕ್ಕತ್ತಂದ್ರೆ ಏನಾಗ್ಬಿಡ್ತದ, ಇದೇ ಬೇಕಾಗಿತ್ತು, ಸಿಕ್ಕತ್ ಬಿಡಪ್ಪ, ಇದೇ ಬೇಕು, ಇದೇ ಸಾಕು, ಶಿವಾಯ ನಮ ಅಂತೇಳಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತದೆ. ಅದಕ್ಕೇನು ಅಂತಾರೆ, ಅಂತಃಕರಣ ಕೃಪಾ. ಅಂತಃಕರಣ ಕೃಪೆ ಆಗ್ಲಾರ್ದಕ್ಕ ಅಲ್ಲಿ ಇಲ್ಲಿ ತನಕ ಎಷ್ಟು ಗುರುಗಳೇನು, ಎಷ್ಟು ಶಾಸ್ತ್ರಗಳಿದ್ರೆ ಒಂದು ಕಡೆನೂ ಗಟ್ಟಿಯಾಗಿ ನಿಂದಿರ್ಲಿಕ್ಕಾಗಲ್ಲ. ಯಾಕಂದ್ರೆ ಇವ್ರ ಅಭಿರುಚಿನೇ ಬೇರೆ, ಅಲ್ಲಿ ಸಿಕ್ಕದ್ದೇ ಬೇರೆ. ಹೀಗಾಗಿ ಅಲ್ಲಿ ಅಂತಃಕರಣ ಕೃಪೆ ಆಗಂಗಿಲ್ಲ. ಈಗ 4ನೇ ಶ್ಲೋಕ, ಸಾಂಖ್ಯಂ ಯೋಗ ಪಾಂಚರಾತ್ರಂ ವೇದಾಹ ಪಾಶುಪತಂ ತಥಾ ಏತಾನಿ ಮಾನಭೂತಾನಿ ನೋಪಹನ್ಯಾನಿ ಯುಕ್ತಿಭಿ. ಅಂದ್ರೆ ಸಾಂಖ್ಯ ಅಂದ್ರೆ ಸಾಂಖ್ಯಶಾಸ್ತ್ರ, ಯೋಗ ಅಂದ್ರೆ ಯೋಗಶಾಸ್ತ್ರ, ಪಾಂಚರಾತ್ರ ಅಂದ್ರೆ ಪಾಂಚರಾತ್ರ, ವೇದ ಅಂದ್ರೆ ವೇದಗಳು, ತಥಾ ಅಂದ್ರೆ ಹಾಗೂ, ಪಾಶುಪತ ಅಂದ್ರೆ ಪಾಶುಪತ ಶಾಸ್ತ್ರ, ಏತಾನಿ ಅಂದ್ರೆ ಇವೆಲ್ಲ, ಮಾನಭೂತಾನಿ ಅಂದ್ರೆ ಪ್ರಮಾಣಗಳಾಗಿವೆ. ಇವೆಲ್ಲ ಪ್ರಮಾಣ, ಇವೆಲ್ಲ ಒಂದು ಮಾನ, ಒಂದು ಅಳತೆಗೆ ಪ್ರಮಾಣಗಳಾಗಿವೆ. ಇವೆಲ್ಲ ಯಾವ್ಯಾವು? ವೇದ, ಸಾಂಖ್ಯ, ಯೋಗ, ಪಾಂಚರಾತ್ರ, ಇವೆಲ್ಲ ಪಾಶುಪತ, ಇವೆಲ್ಲ ಏನದಾವ? ಪ್ರಮಾಣಗಳದಾವ. ಇವಕ್ಕೆಲ್ಲ ಒಂದು ದರ್ಶನ. ಇವನ್ನ ಸಾಧನೆ ಮಾಡಿದ್ರ ಅದರಿಂದ ಒಂದು ಲಾಭ ಹೊಂದಿದವರು ಅದರ. ಪ್ರಮಾಣ ಅಂದ್ರೆ ಏನು? ಅದರಿಂದ ಲಾಭ ಹೊಂದಿದವರು, ಅದರಿಂದ ಬೆನಿಫಿಟ್ ತಗೊಂಡವ್ರು ಅದರ. ಸಾಕ್ಷಿ ಇದ್ದದಕ್ಕೆ ಅದು ಪ್ರಮಾಣ ಅಂತಾರದ. ಯುಕ್ತಿಬಿಹಿ ಅಂದ್ರೆ ತರ್ಕಗಳಿಂದ, ನ ಉಪಹನ್ಯಾನಿ ಏನಂದ್ರ ಇವುಗಳನ್ನ ಖಂಡನೆ ಮಾಡುವಂಗಿಲ್ಲ. ತರ್ಕ ಮಾಡಿ ಅವೆಲ್ಲ ಏನು ಅಂಥೇಳಿ ಅವುಗಳಿಗೆ ನಾವು ಕಡೆಗಣಿಸಂಗಿಲ್ಲ, ತರ್ಕ ಮಾಡಂಗಿಲ್ಲ. ಇದು ತಿಳ್ಕೊಂಡ್ಬಿಡ್ರಿ. ಹುಚ್ಚುನಂಗ ವೇದಗಳಿಗೆಲ್ಲ ಬೈಯೋದು, ಆಗಮಗಳಿಗೆ ಬೈಯೋದು, ಉಪನಿಷತ್ತುಗಳಿಗೆ ಬೈಯೋದು, ಎಲ್ಲ ಶಾಸ್ತ್ರಗಳಿಗೆ ಬೈಯೋದು, ಶಾಸ್ತ್ರಿಗಳಿಗೆ ಬೈಯೋದು, ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಹೌದಾ? ಅಲ್ಲ.
ಇವು ಯಾವ ಸಾಧನೆ ಮಾಡೋರು ಲಕ್ಷಣ ಅಲ್ಲ, ಲಫಂಗರ ಕೆಲಸ ಅವೆಲ್ಲ ಮಾಡೋದು. ವೇಸ್ಟ್ ಬಾಡಿಗಳು ಅವು ತಮ್ಮದು ಚಂದ ಓದಿರಂಗಿಲ್ಲ, ಇನ್ನೊಬ್ರದ್ದು ಚಂದ ಓದಿರಂಗಿಲ್ಲ. ಸುಮ್ಮನೆ ಯಾರ್ದ ಮಾತು ಕೇಳಿ ಏನೋ ಖಂಡನೆ ಮಾಡ್ಕೊತ ಹೋಗ್ತಿರ್ತಾರ. ಎಲ್ಲ ತಪ್ಪು. ಈ ಶ್ಲೋಕದ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ನ ಉಪಹನ್ಯಾನಿ ಅಂದ್ರೆ ಇವು ಖಂಡನೀಯವಲ್ಲ. ಯುಕ್ತಿಬಿಹಿ ಅಂದ್ರೆ ತರ್ಕ. ಇದನ್ನ ನೀನು ತರ್ಕ ಮಾಡಿ ಇದನ್ನ ಖಂಡನ ಮಾಡಲಿಕ್ಕೆ ಹೋಗಬೇಡ. ಯಾವ್ಯಾವ ಖಂಡನೆ ಮಾಡಬಾರ್ದು ಅಂತ ಹೇಳ್ಯಾರ ನೋಡ್ರಿ ಇಲ್ಲಿ. ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದ, ಪಾಶುಪಥ. ಎಷ್ಟದು? 1 2 3 4 5 ಖಂಡಿಸಬಾರ್ದು ಅಂತ ಹೇಳ್ಯಾರ. ಮತ್ತೆ ಯಾಕೆ ಖಂಡಿಸಬಾರ್ದು ಅಂತ ಕೇಳಿದ್ರೆ ನಾನೇನು ಹೇಳ್ಬೇಕು? ಹೆಂಗ್ರಿ? ಅದಕ್ಕೆ ನಾನೇನು ಹೇಳ್ಬೇಕು? ಯಾಕ್ರಿ ಖಂಡಿಸಬಾರ್ದು ಅಂತ ನೀವು ಕೇಳಿದ್ರಿ ಅಂದ್ರೆ ನಾನೇನು ಹೇಳ್ಬೇಕು ಅದಕ್ಕೆ? ನೀವೇ ಹೇಳ್ಬೋದಲ್ಲ ಏನಂತ. ಇವು ಪ್ರಮಾಣಗಳಂತ ಪರಿಗಣಿಸ್ಯಾರ ಹಿಂದಿನ ಹಿರಿಯರು. ಏನಂತ ಪ್ರಮಾಣಗಳು ಅಂತಂದ್ರ ಇವುಗಳಿಂದ ಏನು ಇದರೊಳಗೆ ಹೇಳ್ಯಾರ ಆ ಲಾಭವನ್ನ ಹೊಂದಿದಂತ ಜೀವಿಗಳು ಭೂಮಿ ಮೇಲೆ ಇದ್ದರು. ಅದಕ್ಕೆ ಅವು ಪ್ರಮಾಣಗಳು. ಅದರದ್ದು ಬೆನಿಫಿಟ್ ತಗೊಂಡಾರ, ಅದಕ್ಕೆ ಅದು ಪ್ರಮಾಣ. ಇವುಗಳನ್ನ ತರ್ಕ ಮಾಡಿ ಅವುಗಳನ್ನ ಖಂಡನ ಮಾಡಂಗಿಲ್ಲ. ಖಂಡನ ಮಾಡಿದರೆ ಅದು ಮೂರ್ಖತನ ಅಷ್ಟೇ, ದಡ್ಡತನ. ವ್ಯಾಖ್ಯಾನದ ಅನ್ವಯ. ವ್ಯಾಖ್ಯಾನದ ಅನ್ವಯ ಏನು? ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದಾಂತ, ಪಾಶುಪಥ ಎಂಬ ಅನೇಕ ಶಾಸ್ತ್ರಗಳು ತತ್ವಜ್ಞಾನವನ್ನು ನಿರೂಪಿಸುವ ಮುಖ್ಯ ಶಾಸ್ತ್ರ ಗ್ರಂಥಗಳಾಗಿವೆ. ತತ್ವಜ್ಞಾನ ಫಿಲಾಸಫಿ ಹೇಳುವಂತ ಮುಖ್ಯ ಶಾಸ್ತ್ರಗಳಿವು. ಯಾವ್ಯಾವು? ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದಾಂತ, ಪಾಶುಪಥ. 1 2 3 4 5 ತಿಳಿಲಕತ್ತದ? ಕೇಳಕತ್ತೀರ? ಏನ್ ಸುಮ್ಮನೆ ಒಬ್ಬನೇ ಮಾತಾಡ್ಲಕತ್ತೀನಿ? ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದಾಂತ, ಪಾಶುಪಥ ಇವುಗಳನ್ನ ತತ್ವಜ್ಞಾನ ನಾವೇನ್ ಫಿಲಾಸಫಿ ಓದ್ತೀವಿ ಆ ಎಲ್ಲ ಫಿಲಾಸಫಿ ಎದರಾಗ ಅಂದ್ರೆ ಇವು 5 ಫೌಂಡೇಶನ್ದಾಗೆ ಅದೆಲ್ಲ. ಅವುಗಳನ್ನ ಖಂಡನೆ ಮಾಡಂಗಿಲ್ಲ. ಯಾಕಂದ್ರೆ ಅವು ಪ್ರಮಾಣ ಗ್ರಂಥಗಳು. ಕಪಿಲ ಮಹರ್ಷಿಗಳಿಂದ ರಚಿತವಾದ ಯಾವುದು? ಸಾಂಖ್ಯಶಾಸ್ತ್ರ. ಕಪಿಲ ಮಹರ್ಷಿಗಳಿಂದ ರಚಿತವಾದ ಸಾಂಖ್ಯಶಾಸ್ತ್ರವು ಪುರುಷ ಪ್ರಧಾನಗಳೆರಡನ್ನೇ ಪ್ರತಿಪಾದಿಸುವುದರಿಂದ ನಿರೀಶ್ವರವಾದವೆನಿಸಿದೆ. ಇಲ್ಲೇನದ? ಕಪಿಲ ಮಹರ್ಷಿಗಳಿಂದ ರಚಿತವಾದ ಸಾಂಖ್ಯಶಾಸ್ತ್ರ. ಅವನು ಚತುರ್ಮುಖ ಬ್ರಹ್ಮ ಇದ್ದಂಗೆ ಕಪಿಲ ಮಹರ್ಷಿ. ಬಹಳ ಇಂಪಾರ್ಟೆಂಟ್, ಬಹಳ ದೊಡ್ಡ ಯೋಗಿ ಅವ. ಕಪಿಲ ಮಹರ್ಷಿದೊಂದು ಬಹಳ ದೊಡ್ಡ ಇತಿಹಾಸನೇ ಅದ. ಕಪಿಲ ಬ್ರಹ್ಮನೇ ಅಂತಾರ ಅವನಿಗೆ. ಅವನು ಪುರುಷ ಮತ್ತು ಏನದ? ಪುರುಷ ಪ್ರಧಾನ ರಚಿತವಾದ ಸಾಂಖ್ಯಶಾಸ್ತ್ರ ಪುರುಷ ಮತ್ತು ಪ್ರಧಾನ ಎರಡು ಅವ್ರ ಬಲ್ಲಿ. ಪುರುಷ ಮತ್ತು ಪ್ರಧಾನ ಎರಡನ್ನೇ ಪ್ರತಿಪಾದಿಸುವುದರಿಂದ ಇದೇನಾಗಿದೆ? ನಿರೀಶ್ವರವಾದ ಎನಿಸಿಕೊಂಡಿದೆ. ಪುರುಷ ಪ್ರಧಾನ ಅಂತ ಎರಡು. ಪ್ರಧಾನ ಅಂದ್ರೆ ಏನ್ ಮುಂದೆ ಹೇಳ್ತಾರ. ಈಗ ಸದ್ಯ ಈ ಪೀಠಿಕೆ ನಡೆದ ಪುರುಷ ಮತ್ತು ಪ್ರಧಾನ ಅಂತ ಎರಡನ್ನೇ ಪ್ರತಿಪಾದಿಸ್ತಾರ ಸಾಂಖ್ಯಶಾಸ್ತ್ರ. ಅದೇನ್ ಸಾಂಖ್ಯಶಾಸ್ತ್ರ ಈ ಸಿದ್ಧಾಂತ ಶಿಖಾಮಣಿಗೆ ಸಂಕ್ಷಿಪ್ತವಾಗಿ ಹೇಳಿರ್ತಾರೆ. ಡಿಟೇಲ್ ಬೇಕಂದ್ರೆ ಹೊರಗೆ ಬೇಕಾದಷ್ಟು ಸಿಗ್ತದೆ. ಅದ್ರ ಬಗ್ಗೆ ಎಲ್ಲ ಗೈಡ್ ಮಾಡ್ತೀನಿ. ಅದಕ್ಕೆ ಪ್ರತಿಪಾದಿಸುವುದರಿಂದ ಇದಕ್ಕೆ ನಿರೀಶ್ವರವಾದವೆನಿಸುತ್ತದೆ. ಪ್ರಧಾನ ಅಂದ್ರ ಪ್ರಕೃತಿ, ಮತ್ತೇನು? ಪುರುಷ ಪ್ರಕೃತಿ. ಅದರ ಹಿಂದ ಒಂದು ಚೈತನ್ಯ ಏನದ ಅಲ್ಲ, ಅದನ್ನು ಒಪ್ಪಂಗಿಲ್ಲ ಅವರು. ಹೀಗಾಗಿ ಅದಕ್ಕೆ ನಿರೀಶ್ವರವಾದ ಅಂತಾರೆ. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಇವೆರಡು ನಿರೀಶ್ವರವಾದಿಗಳು. ಮತ್ತೆ ಈ
ಆತ್ಮ ಪರಮಾತ್ಮರನ್ನು ಒಪ್ಪಂಗಿಲ್ಲ ಅವು. ಆತ್ಮ ಪರಮಾತ್ಮ ಬಿಟ್ಟು ಬರೇ ಪ್ರಕೃತಿ ಪುರುಷ ಅಂತ ಎರಡೇ ಒಪ್ಕೋತಾರ ಅವರು. ಇಲ್ಲಿ ಏನದಂತಂದ್ರೆ ಈ ಒಪ್ಪಂತವ್ರಿಗೆ ಏನಂತಾರಂದ್ರೆ ಸೇಶ್ವರವಾದಿಗಳು ಅಂತಾರೆ. ಸೇಶ್ವರವಾದಿಗಳು. ಈ ಪಾತಂಜಲಿ ಇವಂದ ಯಾರ್ದು ಕಪಿಲ ಮಹರ್ಷಿದೇನದ ಸಾಂಖ್ಯಶಾಸ್ತ್ರ, ಇದು ನಿರೀಶ್ವರವಾದವೆನಿಸಿದೆ. ಪತಂಜಲಿಯ ಯೋಗಶಾಸ್ತ್ರ ಯಮ ನಿಯಮಾದಿ ಅಷ್ಟಾಂಗಗಳನ್ನು ಪ್ರತಿಪಾದಿಸುವ ಸೇಶ್ವರವಾದವಾಗಿದೆ. ಏನಾಗ್ಯದ? ಪಾತಂಜಲಿ ಈ ಯೋಗಶಾಸ್ತ್ರ ಏನದ ಯಮ ನಿಯಮಾದಿ ಅಷ್ಟಾಂಗಗಳನ್ನು ಪ್ರತಿಪಾದಿಸುವ ಸೇಶ್ವರ ಅಂದ್ರೆ ಇವರು ಈಶ್ವರನನ್ನು ಒಪ್ಪುಗೊತ್ತಾರೆ, ಆತ್ಮ ಪರಮಾತ್ಮರನ್ನು ಒಪ್ಪುಗೊತ್ತಾರೆ. ಇವ್ರದ್ದೇನು ಸಮಸ್ಯೆ ಇಲ್ಲ. ವಾಸುದೇವ ವಿರಚಿತ ಪಾಂಚರಾತ್ರ ಶಾಸ್ತ್ರವು ವಿಷ್ಣು ದೀಕ್ಷಾಂಗಭೂತವಾದ ತಪ್ತ ಮುದ್ರಾಧಾರಣಾದಿ ಪ್ರತಿಪಾದನ ಮುಖಾಂತರ ಚಿತ್ ಅಚಿತ್ತು ಈಶ್ವರ ಎಂಬ ತ್ರಿವಿಧ ಪದಾರ್ಥಗಳನ್ನು ನಿರೂಪಿಸುವ ವೈಷ್ಣವ ಮತವಾಗಿದೆ. ಪಾಂಚರಾತ್ರ ಇದು ವೈಷ್ಣವ ಮತ. ಚಿತ್ತು ಅಚಿತ್ತು ಈಶ್ವರ ಅಂತೇಳಿ ಜೀವ ಜಗತೀಶ್ವರ ಅಂದಂಗ ಅದನ್ನು ಒಂದು ಹಿಂಗದ. ಮತ್ಯಾವುದು? ಶಿವಪ್ರಣೀತವಾದ ಪಾಶುಪತ ಶಾಸ್ತ್ರವು ಪಶು ಪಾಶ ಪತಿ, ಇಲ್ಲಿ ಮೂರದವು. ಪಶು ಪಾಶ ಪತಿ ಎಂಬ ಲಕ್ಷಣವುಳ್ಳ ತ್ರಿವಿಧ ಪದಾರ್ಥಗಳನ್ನು ಪ್ರತಿಪಾದಿಸುವ ಶೈವ ಸಿದ್ಧಾಂತವಾಗಿದೆ. ಪಾಶುಪತ ಶಾಸ್ತ್ರ ವೇದಗಳು ಶಿವನ ನಿಶ್ವಾಸದಂತೆ ಅಪ್ರಯತ್ನಿಕವಾಗಿ ಅವತರಿಸಿವೆ. ಶಿವನ ನಿಶ್ವಾಸ, ಶಿವನ ಉಸಿರು ಹಿಂಗ ಹೊರಗೆ ಬಿಟ್ಟಾಗ ವೇದಗಳು ಅವತರಿಸ್ಯಾವಂತ. ಶ್ವಾಸ ಅಂದ್ರೆ ಒಳಗೆ ತಗೊಳ್ಳೋದು, ಉಸಿರು ಹೊರಗೆ ಬರುವಾಗ ಏನಾಗ್ಯದ? ಅಪ್ರಯತ್ನಕವಾಗಿ ಇದು ಅವತರಿಸಿದೆ. ಅಂತೆಯೇ ಋಗ್ ಯಜುರ್ ಸಾಮ ಅಥರ್ವಣ ವೇದಗಳು ಅಕೃತ್ರಿಮಗಳು. ಅವು ಅಕೃತ್ರಿಮ ಅಂದ್ರೆ ಸೀದಾ ಶಿವನಿಂದ ಹುಟ್ಟಿದವ, ಪರಮಾತ್ಮನಿಂದ ಹುಟ್ಟ್ಯಾವ, ಮನುಷ್ಯರು ಬರೆದದ್ದಲ್ಲ ಅದು. ಅಲ್ಲದೆ ಅವು ಪ್ರಮಾಣಭೂತಗಳು. ಅವೆಲ್ಲವುಗಳನ್ನ ವೇದಗಳ 4 ವೇದ ಹೆಂಗ್ ಬಂದವಪ್ಪ ಅಂತಂದ್ರೆ ಶಿವನ ನಿಶ್ವಾಸದಿಂದ. ಸಿದ್ಧಾಂತ ಶಿಖಾಮಣಿಗೆ ಏನ್ ಹೇಳ್ತಾರೆ ಅದನ್ನೇ ನಾವು ಮಾತಾಡಬೇಕು. ಕಮಲ್ದಾಗ ಹುಟ್ಟಿತ, ನಾರಾಯಣ ಹುಟ್ಟಿದ, ಅವನು ಹೂಂಕಾರದಿಂದ ಶಿವ ಹುಟ್ಟಿದ, ಹಂಗೆಲ್ಲ ಹೇಳೋದು ಅದು ನಮ್ಮ ದಾರಿ ಅಲ್ಲ. ಇಲ್ಲಿ ಯಾವ ದಾರಿ ತೋರಿಸ್ತಾರೆ ಅದೇ ದಾರಿನೇ ಹೇಳ್ಬೇಕು ನಾವು. ಶಿವನ ನಿಶ್ವಾಸ, ಶ್ವಾಸ ನಿಶ್ವಾಸ, ಉಸಿರು ಹೊರಗೆ ಬಿಡೋ ಟೈಮ್ನೊಳಗ ಆ ವೇದಗಳು 4 ವೇದಗಳು ಹುಟ್ಟ್ಯಾವ. ಅವು ಹೆಂಗಿರ್ತಾವ ಮೊದಲು ಹೂ ಹೂ ಅನ್ಕೋತ ಹೋಗ್ಬೇಕು, ಆಮೇಲೆ ತತ್ವಜ್ಞಾನ ಸಿಗ್ತದ. ಮೊದಲೇ ತರ್ಕ ಮಾಡ್ಲಕತ್ತೇವ ಅಂತಂದ್ರೆ ಇನ್ನ ಇವತ್ತ ಒಂದು ಲಿಂಗ ಪೂಜೆ ಮಾಡ್ಕೊಂಡಿವಿ, ಅಷ್ಟಕ್ಕೆ ಸಾಮೂಹಿಕ ಲಿಂಗಾರ್ಚನೆ ಬಸವಣ್ಣವ್ರ ಕಾಲಕ್ಕ ಸಾಮೂಹಿಕವಾಗಿ ನಡೀತಿತ್ತೇನು? ಲಿಂಗ ಪೂಜೆ ಮಾಡ್ಕೊಳಗ ಕಾನ್ಸಂಟ್ರೇಷನ್ ಸಿಗಬೇಕಂದ್ರೆ ಒಬ್ಬರೇ ಕೂತ್ ಮಾಡ್ಕೋಬೇಕು. ಸಾಮೂಹಿಕ ಲಿಂಗಾರ್ಚನೆ ಮಾಡಿದ್ರೆ ಅದು ಕಾನ್ಸಂಟ್ರೇಷನ್ ಹೆಂಗ್ ಸಿಗ್ತದ ಅಂತೇಳಿ ಕ್ವಶನ್ ಹಾಕ್ಬಿಟ್ಟಾರ ಶುದ್ಧ ಬ್ರಹ್ಮಪೀಠದಾಗ ಒಬ್ರು. ನಾವು ಹೇಳಿದೆವು ತರಬೇತಿ ಕೊಡುವಾಗ ಸಾಮೂಹಿಕವಾಗಿ ಕೊಡ್ತೀವಿ, ಶಿವಯೋಗ ಮಾಡುವಾಗ ವೈಯಕ್ತಿಕವಾಗಿ ಅವ್ರವ್ರು ಕೂತ್ ಮಾಡ್ಕೋತಾರ. ಸಾಮೂಹಿಕ ಶಿವಯೋಗ ಮಾಡೋದಿಲ್ಲದು, ಸಾಮೂಹಿಕ ಇಷ್ಟಲಿಂಗಾರ್ಚನೆ ತರಬೇತಿ ಕೊಡ್ಲಕತ್ತೀವಿ. ಅದಕ್ಕ ನಿಮಗ ಏನಾರ ಡೌಟ್ ಇತ್ತಂದ್ರ ಗ್ರೂಪ್ನಾಗ ಡೈರೆಕ್ಟ್ ಕ್ವಶನ್ ಮಾಡಿ ಎಲ್ಲರಿಗೆ ಗಲಿಬಿಲಿಗೊಳಿಸ್ಬೇಡ್ರಿ. ನಮಗ ಫೋನ್ ಮಾಡಿ ಕೇಳ್ರಿ, ಕೆಳಗೆ ಫೋನ್ ನಂಬರ್ ಕೊಟ್ಟಿವಲ್ಲ ಅಂತಂದ್ರೆ ಗ್ರೂಪ್ನಾಗ ಕೇಳಿದ್ರಿ ಏನ್ ತಪ್ಪಾಯ್ತು ಹಂಗ ಹಿಂಗ ತರ್ಕಗಳು ಬಂದ್ಬಿಟ್ಟಾವ. ಏನ್ ಮಾಡ್ಬೇಕು ಹಿಂಗ್ ಬಂದ್ರ? ಅದಕ್ಕೆ ತರ್ಕ ಮಾಡಬೇಡ್ರಿ ಅಂತ ಹಾಕ್ಬಿಟ್ಟಿನಿ. ಏನ್ರಿ ಏನೋ ಹೇಳ್ಬೇಕಂತೀರಿ, ಮಾತು ಬರೋಲ್ಲ.
ಏನ್ರಿ? ತರಬೇತಿಯಿಂದ ಯಾವ್ದಾದ್ರು ತರಬೇತಿ ತರಬೇತಿ, ಸಾಮೂಹಿಕ ತರಬೇತಿ ಅದ. ಅದನ್ನ ನಮಗೆ ಫೋನ್ ಮಾಡಿ ಕೇಳ್ಬೇಕು. ಫೋನ್ ನಂಬರ್ ಕೊಟ್ಟಿರ್ತೀವಿ, ಎಲ್ಲ ಕೊಟ್ಟು ಬಿಟ್ಟು ಸೀದಾ ಗ್ರೂಪ್ನ ಕೇಳಿದ್ರೆ ಓಸು ಮಂದಿಗೆ ಅದು ಕ್ವಶನ್ ಹೌದಲ್ಲ ಅನ್ನಂಗಾಗಿ ಅವ್ರಿಗೆ ಗೊತ್ತಿದ್ದ ಜ್ಞಾನನು ಕಳ್ಕೊತಾರ. ಶ್ರದ್ಧೆ ಭಾವನೆ ಹಂಗಿರ್ತದ. ಅದಕ್ಕೆ ಗ್ರೂಪ್ನ ಕೇಳಬೇಡ್ರಿ, ಪರ್ಸನಲ್ ಫೋನ್ ಮಾಡಿ ಮಾತಾಡ್ರಿ ಅಂದ್ರೆ ಮತ್ತೆ ಗ್ರೂಪ್ನಾಗೆ ತರ್ಕ ಮಾಡ್ತಾರ ಅವ್ರು. ವಕೀಲ್ ಸಾಹೇಬ್ರು ಅದಾರ, ವಕೀಲರು ಅದಾರ, ಮತ್ತವ್ರು ಏನ್ ಮಾಡ್ತಾರೆ ಹಿಂಗೆ. ಏನ್ರಿ? ಏನಂದ್ರಿ? ಏನ್ ಸೌಂಡ್ ಸರ್? ಹಾ, ಅವರೇ ಸೂಕ್ಷ್ಮದಾಗ ಒಬ್ಬರಿಗೊಬ್ರು ಕೇಳ್ಕೊಂಡು ಹೇಳ್ಕೊಂಡು ಜಾಣತನದಿಂದ ಹೋಗ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಪಿಲ ಮಹರ್ಷಿಗಳೊಳಗ ಪುರುಷ ಮತ್ತು ಪ್ರಧಾನ ಅಂತ ಎರಡು. ಅದಕ್ಕೆ ನಿರೀಶ್ವರವಾದಿ ಅಂತಾರೆ. ಪಾತಂಜಲಿ ಒಳಗ ಯಮ ನಿಯಮಾದಿಗಳ ಅಷ್ಟಾಂಗ ಯೋಗ ಹೇಳಿ ಶೇಶ್ವರವಾದ ಹೇಳ್ಯಾರ. ಮತ್ತೆ ವಾಸುದೇವ ವಿರಚಿತ, ವಾಸುದೇವ ಅಂದ್ರೆ ಯಾರು? ಕೃಷ್ಣನಪ್ಪ. ಏನು ಕೃಷ್ಣನಪ್ಪನ ಹೆಸರು ವಾಸುದೇವ. ಅವರು ಯಾರೋ ಗೊತ್ತಿಲ್ಲ. ಪಾಂಚರಾತ್ರ ಶಾಸ್ತ್ರ ಅಂತ ಬರ್ತದ. ಇಲ್ಲಿ ವಿಷ್ಣು ದೀಕ್ಷಾಂಗ ಭೂತವಾದ ತಪ್ತ ಮುದ್ರಾಧಾರಣಾದಿ ಪ್ರತಿಪಾದನ ಮುಖಾಂತರ ಚಿತ್ತು ಅಚಿತ್ತು ಈಶ್ವರ ಎಂಬ ತ್ರಿವಿಧ ಪದಾರ್ಥಗಳನ್ನು ನಿರೂಪಿಸುವ ವೈಷ್ಣವ ಮತವಾಗಿದೆ. ಶಿವಪ್ರಣೀತವಾದ ಪಾಶುಪತ ಶಾಸ್ತ್ರವು ಇದೇನಲ್ಲ, ಶಿವನಿಂದ ಬಂದದ್ದು. ಪಾಶುಪತ ಶಾಸ್ತ್ರ ಇದು ಪಶು ಪಾಶಪತಿ ಈ ಲಕ್ಷಣವುಳ್ಳ ತ್ರಿವಿಧ ಪದಾರ್ಥಗಳನ್ನು ಪ್ರತಿಪಾದಿಸುವುದು ಇದು ಶೈವ ಸಿದ್ಧಾಂತವಾಗಿದೆ. ವೇದಗಳು ಶಿವನ ನಿಶ್ವಾಸದಂತೆ ಅಪ್ರಯತ್ನಿಕವಾಗಿ ಅವತರಿಸಿವೆ. ಅಂತೆಯೇ ಋಗ್, ಯಜುರ್, ಸಾಮ, ಅಥರ್ವಣ ವೇದಗಳು ಅಕೃತ್ರಿಮಗಳು, ಅಲ್ಲದೆ ಪ್ರಮಾಣಭೂತಗಳು. ಅವೆಲ್ಲವುಗಳನ್ನು ತರ್ಕದಿಂದಾಗಲಿ ಯುಕ್ತಿಯಿಂದಾಗಲಿ ಖಂಡಿಸುವುದು ಅನುಚಿತ. ಬೇಕಿದ್ರೆ ತಿಳ್ಕೊರಿ, ಬ್ಯಾಡ್ ಅಂದ್ರೆ ಬಿಡ್ರಿ, ಖಂಡನೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ರೇಣುಕರ ಆದೇಶ ಇದೆ. ಏತಾನಿ ಮಾನಭೂತಾನಿ ಇವೆಲ್ಲ ಪ್ರಮಾಣಗಳದವ, ಇವುಗಳನ್ನು ಖಂಡಿಸ್ಲಿಕ್ಕ ರೇಣುಕರು ಬಿಡಂಗಿಲ್ಲ. ಈ ವೇದಗಳು ಪೂರ್ವಕಾಂಡಾನುಸಾರವಾಗಿ ಪೂರ್ವ ಮೀಮಾಂಸೆಯು ಜೈಮಿನಿ ಮುನಿಯಿಂದ ಜನಿಸಿತು. ಜೈಮಿನಿ ಮುನಿದೇನದ ಕರ್ಮ ಉಪಾಸನೆಗಳ ಬಗ್ಗೆ ಹೇಳ್ತಾರ. ಅದು ಯಾಗಾದಿ ಕರ್ಮಗಳನ್ನ ಪ್ರತಿಪಾದಿಸುತ್ತದೆ. ಯಜ್ಞ ಯಾಗ ಹೇಳ್ತದ ಜೈಮಿನಿ ಮುನಿ. ಅದನ್ನ ಜಮಿನಿ ಆಯಿಲ್ ಅಂತ ಮಾಡ್ಯಾರ ನೋಡ್ರಿ, ಊಟ ಮಾಡೋದು ಜಮಿನಿ ಆಯಿಲ್, ಅದೇ ಜೈಮಿನಿ ಮುನಿದೇವ್ ಅವನ ಹೆಸರಿಟ್ಟಾರ ಅದಕ್ಕೆ. ಅದು ಈಶ್ವರ ತತ್ವವನ್ನ ಪ್ರತಿಪಾದಿಸುವುದಿಲ್ಲವಾದ್ದರಿಂದ ಅನೀಶ್ವರವಾದವಾಗಿದೆ. ಜೈಮಿನಿ ಮುನಿದೇನದ ಅದರೊಳಗೆ ಈಶ್ವರ ತತ್ವ ಇಲ್ಲ. ಯಜ್ಞ ಯಾಗ ಬರೀ ಅವೇ ಹೇಳ್ತಾರ ಅವರು. ವೈದಿಕ ಪದ್ಧತಿ ಅದು. ಅವ್ರು ಎಷ್ಟೇ ವೈದಿಕರಿದ್ರೂ ಸಹಿತ, ಆ ಬ್ರಾಹ್ಮಣರದ್ದು ಎಂಥ ಗುಡಿಗಳಿದ್ರೂ ಸಹಿತ ಅಲ್ಲಿ ಒಂದು ಈಶ್ವರ ಗುಡಿ ಇರ್ತದ. ಈಶ್ವರ ಗುಡಿ ಇಲ್ಲದೆ ಯಾವ ಗುಡಿಗಳು ಇರ್ಲಕ್ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕಡೆನೂ ಈಶ್ವರ ಗುಡಿ ಇರಬೇಕು. ಅದಕ್ಕೆ ಹೇಳ್ರಿ ಹಂಗ ಈಶ್ವರ ಗುಡಿ ಇರ್ಲಾರ್ದೆ ಯಾವ ಗುಡಿಗಳು ಮಾಡಕ್ಕಿಲ್ಲ. ಅದಕ್ಕೆ ಇಟ್ಟಿರ್ತಾರ ಅಲ್ಲಿ ಒಂದು ಶಾಸ್ತ್ರ ಅದ ರೀ. ಏನಂದ್ರ ಈಶ್ವರನ ಪೂಜೆ ಮಾಡಲಾರದೆ ಬೇರೆ ಯಾವುದೇ ದೇವರ ಪೂಜೆ ಮಾಡಿದರೆ ಅವರು ಮುಂದಿನ ಜನ್ಮದಲ್ಲಿ ಕತ್ತಿಯಾಗಿ ಹುಟ್ಟುತ್ತಾರಂತ ಶಾಸ್ತ್ರ. ಆ ಅಂಜಿಕೆಗೆ ಈಶ್ವರನ ಗುಡಿ ಇಟ್ಟಿರ್ತಾರ ಅವರು ಸಣ್ಣದು.
ತಮ್ಮ ಬೇಕಾದ್ರೆ ದೊಡ್ಡ ದೊಡ್ಡ ಮಾಡಿರ್ತಾರ, ಆದ್ರೂ ಒಂದು ಮೂಲೆಗೆ ಈಶ್ವರನಿಟ್ಟು ಪೂಜೆ ಮಾಡ್ತಾರ. ಹೆಂಗದ ಅದೊಂದು ಇಟ್ಟಾರ ಫಿಟ್ಟಿಂಗ್. ಈಶ್ವರ ಪೂಜೆ ಮಾಡ್ಲಾರ್ದೆ ಯಾವ್ದಾರ ಬೇರೆ ದೇವ್ರ ಪೂಜೆ ಮಾಡಿದ್ರ ಮುಂದಿನ ಜನದಾಗ ಕತ್ತೆ ಹುಡ್ತಾರಂತ. ಆ ಭಯ ಅದವ್ರಿಗೆ, ಅದಕ್ಕೆ ಕತ್ತೆ ಹುಟ್ಟೋದು ಕೊಲ್ಲ ಅಂತಾರ ಅವ್ರು. ಅದಕ್ಕೆ ಈಶ್ವರ ಪೂಜೆ ಮಾಡ್ತಾರೆ. ಹೆಂಗದರಿ ಗೊತ್ತದೇನಿ? ನಿಮ್ಗೆ ಗೊತ್ತಿತ್ತ ಯಾರಿಗಾರೆ? ಎಲ್ಲರೂ ಹೋರಿ ಈಶ್ವರದ ಒಂದು ಮೂರ್ತಿ ಇದ್ದೇ ಇರ್ತದೆ. ಮತ್ತೆ ಅನೀಶ್ವರವಾದ, ಅಲ್ಲಿ ಈಶ್ವರ ಇರ್ಲಾರ್ದಕ್ಕೆ ಅದಕ್ಕೆ ಅನೀಶ್ವರವಾದ ಅಂತಾರೆ. ಆತ್ಮ ಪರಮಾತ್ಮ ಏನಾರ ನಂಬಬಹುದು, ಈಶ್ವರನ ನಂಬಂಗಿಲ್ಲ ಅವರು, ಅದಕ್ಕೆ ಇದಕ್ಕೆ ಅನೀಶ್ವರವಾದ ಅಂತಾರೆ. ಆತ್ಮ ಪರಮಾತ್ಮ ನಂಬಲಾರದಂತ ತತ್ವಗಳಿಗೆ ನಿರೀಶ್ವರವಾದ ಅಂತಾರೆ. ಹೀಗಾಗಿ ಜೈಮಿನಿ, ಇದು ಪೂರ್ವ ಮೀಮಾಂಸೆ ಜೈಮಿನಿ ಮುನಿಯಿಂದ ಜನಿಸಿತು. ಅದು ಯಾಗಾದಿ ಕರ್ಮಗಳನ್ನು ಪ್ರತಿಪಾದಿಸುತ್ತದೆ. ಅದು ಈಶ್ವರ ತತ್ವವನ್ನು ಪ್ರತಿಪಾದಿಸುವುದಿಲ್ಲವಾದ್ದರಿಂದ ಅನೀಶ್ವರವಾಗಿದೆ. ವೇದತ್ರಯಗಳು ಮತ್ತು ಸಾಂಖ್ಯಯೋಗ, ಪಾಶುಪತ, ವೈಷ್ಣವ ಮತಗಳು ಏನದವಂದ್ರೆ ಮಹಿಮ್ನಾ ಸ್ತೋತ್ರದಲ್ಲಿ ಪ್ರಸಿದ್ಧವಾಗಿವೆ. ಮಹಿಮ್ನಾ ಅಂತ ಒಂದು ಸ್ತೋತ್ರಗಳು ಅದರಾಗಿವು ಪ್ರಸಿದ್ಧ ಆಗ್ಯವ. ಮುಂದೆ ಇದರೊಳಗ ಅರ್ಥ ಆಯಿತು. ಈಗ ಭಾಷ್ಯ ಹೇಳ್ತಾರೆ. ಭಾಷ್ಯ ಏನಪ್ಪ? ಈ ಶ್ಲೋಕದ ಮೇಲೆ ಭಾಷ್ಯ. ಈ ಎಲ್ಲಾ ಶಾಸ್ತ್ರಗಳು ಸೃಷ್ಟಿಕ್ರಮ ವಿಚಾರದಲ್ಲಿ, ಆಚಾರ ವಿಧಿಗಳಲ್ಲಿ ಭಿನ್ನಾಭಿಪ್ರಾಯ ಉಳ್ಳವಾಗಿದ್ದರೂ ಕೂಡ ಭಿನ್ನ ಭಿನ್ನ ಅಭಿರುಚಿಯುಳ್ಳ ವ್ಯಕ್ತಿಗಳಿಗೆ ಅವರವರ ದೃಷ್ಟಿಯಂತೆ ಉಪಯುಕ್ತವೇ ಆಗಿವೆ. ಆಳವಾಗಿ ವಿಚಾರಿಸಿದರೆ ಯಾವ ಶಾಸ್ತ್ರವೂ ತನ್ನಷ್ಟಕ್ಕೆ ಪರಿಪೂರ್ಣವಾಗಿಲ್ಲ, ಅವು ಪರಿಪೂರ್ಣ ಅಲ್ಲ. ಆದರೂ ಲೋಕದ ಜೀವಿಗಳ ಸಲುವಾಗಿ ಬರೆದಿಟ್ಟಾರ. ಹೀಗೆಂದ ಮಾತ್ರಕ್ಕೆ ಅವು ನಿರುಪಯುಕ್ತ ಎಂದು ಭಾವಿಸಕೂಡದು. ಎಷ್ಟು ಶಾಸ್ತ್ರ ಓದಿದ್ರು ನಾವು ಬ್ರಹ್ಮದ ಜ್ಞಾನ ತಿಳ್ಕೊಂಡ್ರಲ್ಲ, ಬ್ರಹ್ಮ ಬಾನ ಆಗಬೇಕು. ಬ್ರಹ್ಮ ಬಾನ ಮಾಡಿಕೊಡಂಗಿಲ್ಲ ಯಾವ ಶಾಸ್ತ್ರಗಳು, ನಿಮಗೆ ಜ್ಞಾನ ಮಾಡಿಕೊಡ್ತಾವ ಅಂತೇಳಿ ಅವು ನಿರುಪಯುಕ್ತ ಅಲ್ಲ. ಬ್ರಹ್ಮ ಜ್ಞಾನ ಮಾಡಿಕೊಡ್ತಾವ, ಬಾನ ಅಲ್ಲ, ಅದಕ್ಕೆ ಅವು ಪರಿಪೂರ್ಣ ಅಲ್ಲ. ಅವು ನಿರುಪಯುಕ್ತ ಅಂತೂ ಅನ್ನಬಾರದು. ಈ ಮೊದಲೇ ಹೇಳಿದಂತೆ ಆಯಾ ವ್ಯಕ್ತಿಗೆ ಆಯಾ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಸನ್ಮಾರ್ಗ ತೋರುವ ಶಾಸ್ತ್ರಗಳಾಗಿವೆ. ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 5ನೇ ಪರಿಚ್ಛೇದದ 4ನೇ ಶ್ಲೋಕ ಯಾವುದು? ಈ ಒಂದು ಕಾಶಿ ಜಗದ್ಗುರುಗಳ ಬುಕ್ ಅದಲ್ಲ, ಆ ಬುಕ್ಕನ್ನು ನೀವು ಯಾರು ಓದ್ತೀರಿ, ಯಾರು ಅರ್ಥ ಮಾಡ್ತೀರಿ, ಅಲ್ಲಿ ಏನ್ ಬರ್ತದ ಅದನ್ನು ಓದ್ಬೇಕಿದ್ರೆ ಪ್ಯಾರಲಲ್. ಮುಂದೆ ನಾವು 5ನೇ ಶ್ಲೋಕಕ್ಕೆ ಹೋಗೋದಕ್ಕಿಂತ ಮೊದಲು 4ನೇ ಶ್ಲೋಕ ಅಲ್ಲಿ ಬರೆದದ್ದನ್ನು ಮುಗಿಸ್ಬೇಕು ನೀವು. ಇಲ್ಲಿ ಏನಾರ ಡೌಟ್ ಇತ್ತು ಅಂದ್ರೆ ಅದ್ರಾಗ ಅಲ್ಲಿ ಕ್ಲಿಯರ್ ಆಗ್ತವ. ಇವತ್ತು ಓದ್ತೀರಾ, ನಾಳೆ ಓದ್ತೀರಾ? ಒಂದೊಂದು ಶ್ಲೋಕದ ವಿಶ್ಲೇಷಣೆ ಇಲ್ಲಿ ನಾವು ಓದ್ತೀವಿ, ಅದೇ ಶ್ಲೋಕದ ವಿಶ್ಲೇಷಣೆ ನೀವು ಓದ್ಬೇಕು. ಅಂತ್ಯಾಕ್ಷರಿ ಇದ್ದಂಗಿದೆ ಈಗ. ನಾಲ್ಕನೇ ಶ್ಲೋಕ. ಸಾಂಖ್ಯ ಯೋಗ ಪಾಂಚರಾತ್ರಂ ವೇದ ಪಾಶುಪತ ತಥಾ. ನಿಮ್ಗೆ ಟೈಮ್ ಇದ್ರೆ ಇವತ್ತು ಹೋದ್ರಿ, ಇಲ್ಲ ನಾಳೆ ಹೋದ್ರಿ, ನಿಮ್ಗೆ ಹಂಗ್ ಬೇಕಾದಂಗೆ ಹೋದ್ರಿ. 4ನೇ ಶ್ಲೋಕದ್ದು ಕಂಪ್ಲೀಟ್ ಅರ್ಥ ಓದೋ ತನಕ 5ನೇ ಶ್ಲೋಕಕ್ಕೆ ಹೋಗೋದಿಲ್ಲ. ಹಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತದಲ್ರಿ. ಎಲ್ಲ ಬುಕ್ನಾಗ ಒಂದೇ ಇರ್ತದ. ನಿಮಗೆ ಈಗ ನಾವು ಓದಿದ್ದು ಸಿದ್ದೇಶ್ವರ ಸಾಂಗ್ಗಳು. ಈಗ ಇಲ್ಲಿ ಇದ್ರಾಗ ಯಾವ ಪೇಜ್ ನಂಬರ್ ಹೇಳ್ತೀನಿ ನೋಡಿ, ಹೇಳ್ತೀನಿ.
ಕಾಶಿ ಜಗತ್ತಿರೋದು 76ನೇ ಪೇಜ್. ಇದು ಸಿದ್ದೇಶ್ವರ 86ನೇ ಪೇಜ್. ಸಿದ್ದೇಶ್ವರ ಸ್ವಾಮಿಗಳದ್ದು 25ನೇ ಪೇಜ್. 28 28ನೇ ಪೇಜು. ಇದ್ರೊಳಗೆ 86ನೇ ಪೇಜ್. ಸಾಂಖ್ಯ ಶಾಸನದ ಪ್ರಾರಂಭದ ಕೆಲವು ರೇಣುಕ ಶಾಸನ ಪ್ರಾರಂಭ ಆದ್ಮೇಲೆ ಮುಂದೆ ನೆಕ್ಸ್ಟ್ ಪೇಜ್. ಪಂಚಮ ಪರಿಚ್ಛೇದ ಶಿವಾದ್ವೈತ ಸಿದ್ಧಾಂತ ಉಪದೇಶ. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಎಲ್ಲಾ ಸಿದ್ಧಾಂತಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಸಮಗ್ರ ಪರಿಚಯ ಮಾಡಿಕೊಡ್ತಾರೆ. ನಾವು ಕೂಡ ಅದೇ ಮಾಡ್ಲಿಕ್ಕೀವಿ. ಅಲ್ಲಿ ಎಲ್ಲಾ ಧರ್ಮಗಳ ಗ್ರಂಥಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡು ನಮ್ಮ ಗ್ರಂಥ ಯಾವುದದ ಅದನ್ನು ಸಮಗ್ರ ಚಿಂತನೆ ಮಾಡ್ಬೇಕಂತ. ಯಾವುದರ ಬಗ್ಗೆನೂ ನಮಗ ವಿರೋಧ ಇಲ್ಲ. ವಿರೋಧ ರಹಿತತ್ವಂ ವೀರಶೈವ ಧರ್ಮಂ. ಸಿಕ್ಕತ್ರಿ? ಸಾಂಖ್ಯಂ ಯೋಗ ಪಾಂಚರಾತ್ರ ವೇದ ಪಾಶುಪತಂ ತಥಾ ಏತಾನಿ ಮಾನಭೂತಾನಿ ನ ಹಂತ್ಯವ್ಯಾನಿ ಯುಕ್ತಿಭಿ. ಈಗ ನಾನು ಸಿದ್ದೇಶ್ವರ ಸ್ವಾಮಿಗಳ ಇದ್ರಾಗ ಏನ್ ಬರ್ದಾರ ಅದು ಓದಿನಿ. ನೀವು ಇವರು ಕಾಶಿ ಗುರುಗಳು ಏನ್ ಬರ್ದಾರ ಇದನ್ನ ನೀವು ಓದ್ಬೇಕು. ಮುಂದೆ ಕುಂತವ್ರು ಯಾರು ಓದ್ತೀರಿ, ಯಾರು ಹಾಡ್ತೀರಿ, ಏನೇನ್ ಮಾಡ್ತೀರಿ ಮಾಡ್ಕೊಳ್ರಿ. ಇವತ್ತು ಮಾಡ್ತೀರಿ ಮಾಡ್ರಿ, ಇಲ್ಲ ನಾಳೆ ಮಾಡ್ತಿದ್ರೆ ಮಾಡ್ರಿ. ಇವತ್ತು ಚಾಲು ಮಾಡಿದ ಗುರುಗಳಿದ್ದು ಹೇಳ್ರಿ ಇವ್ರ ಇದು ಓದಿದ ಇವತ್ತು ಪ್ರಾರಂಭ ಮಾಡಿದ್ರೆ ಐದನೇ ಶ್ಲೋಕದವರೆಗೆ ಓದಿವತ್ತು. ಓದಿದ ತಿಳಿದ ಗುರುಗಳಿಗೆ 5ನೇ ಶ್ಲೋಕದವರೆಗೆ ಓದಿವತ್ತು. 4ನೇ ಶ್ಲೋಕ ಆಗ್ಯದ್ರಿ. 5ನೇ ಶ್ಲೋಕದವರೆಗೆ ಓದಿವಪ್ಪ, ಅಲ್ಲಿವರೆಗೆ ಓದಿವಿ. ಮುಂದಿಂದ ಓದ್ಬೇಡ್ರಿ. ಈಗ ಏನ್ ಮಾಡ್ರಿ, ಇದು ಓದಿದಾಗ ಅದು ಓದ್ಬೇಕು. ಈಗ ಇಲ್ಲಿ ನೀವು ಅದು ಶ್ಲೋಕ ಓದಿರಿ ಅಂದ್ರೆ ಅದ್ ಬಿಟ್ರೆ ವಿಶೇಷ ವಿಚಾರ ಅಂತದಲ್ಲ 87ನೇ ಪೇಜ್ನಾಗ ಅದು ಓದ್ರಿ. ಈ ಶ್ಲೋಕ ಬಿಡ್ರಿ, ಇದು ಓದ್ರಿ. ಓದ್ರಿ. ಗ್ರಂಥಕರ್ತರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರ ಕಾಲಕ್ಕೆ ಸಾಂಖ್ಯ ಯೋಗ ಪಾಂಚರಾತ್ರ ಪಾಶುಪತ ಮೀಮಾಂಸಾ ಶಾಸ್ತ್ರಗಳು ಪ್ರಮಾಣಗಳಾಗಿ ಪ್ರಸಿದ್ಧಗಳಾಗಿರಬೇಕು. ಅಂತೆಯೇ ಸಮನ್ವಯವಾದಿಗಳಾದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಅವುಗಳ ಖಂಡನೆಯನ್ನು ನಿರಾಕರಿಸಿದ್ದಾರೆ. ವೇದಾಗಮ ಸಮ್ಮತವಾದ ಯಾವುದೇ ಸಿದ್ಧಾಂತವಾದರೂ ಅದು ಅಪಸಿದ್ಧಾಂತವಾಗಿರಲಾರದು. ಆದ್ದರಿಂದ ಅದರ ಖಂಡನೆಯನ್ನು ಮಾಡುವುದು ಸರಿಯಲ್ಲ ಎನ್ನುವುದು ಗ್ರಂಥಕರ್ತರದ ಗೂಢಾಭಿಪ್ರಾಯವಾಗಿದೆ. ಅಂತೆಯೇ ತಾವು ಮಾಡಿದ ಪ್ರತಿಜ್ಞಾನುಸಾರವಾಗಿ ಈ ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಎಲ್ಲಿಯೂ ವೇದಾಗಮ ಸಮ್ಮತಗಳಾದ ಯಾವುದೇ ಸಿದ್ಧಾಂತವನ್ನು ಖಂಡಿಸುವ ಯಾವ ಪ್ರಯತ್ನವನ್ನು ಇವರು ಮಾಡಿರುವುದಿಲ್ಲ. ಭಾರತದಲ್ಲಿ ಹೀಗೆ ಪ್ರತಿಯೊಬ್ಬ ಸಿದ್ಧಾಂತವಾದಿಯೂ ತಮ್ಮ ತಮ್ಮ ಮತ ಗ್ರಂಥಗಳಲ್ಲಿ ಅನ್ಯ ಸಿದ್ಧಾಂತಗಳ ಖಂಡನೆಯನ್ನು ಬಿಟ್ಟು ಕೇವಲ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾದರೆ ದಾರ್ಶನಿಕರ ಪರಸ್ಪರವಾದ ಕಲಹವೇ ನಿಂತು ಹೋಗುತ್ತದೆ. ಈ ಎಲ್ಲಾ ನದಿಗಳ ನೀರು ಕೊನೆಗೆ ಸಮುದ್ರವನ್ನೇ ಸೇರುವಂತೆ ಎಲ್ಲಾ ಸಿದ್ಧಾಂತಗಳ ಲಕ್ಷ್ಯವೂ ಕೂಡ ಪರಮಗತಿಯನ್ನು ಹೊಂದುವುದೇ ಆಗಿದೆ. ಇದು ಈ ವಾಕ್ಯ ಇಂಪಾರ್ಟೆಂಟ್ ಅದ ನೋಡ್ರಿ. ಹೀಗೆ
ಭಾರತದಲ್ಲಿ ಹೀಗೆ ಪ್ರತಿಯೊಬ್ಬ ಸಿದ್ಧಾಂತವಾದಿಯು ಎಲ್ಲರೂ ತಮ್ಮ ತಮ್ಮ ಮತ ಗ್ರಂಥಗಳಲ್ಲಿ ಅನ್ಯ ಸಿದ್ಧಾಂತದ ಖಂಡನೆಯನ್ನು ಮಾಡುವುದನ್ನು ಬಿಟ್ಟು ಕೇವಲ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾದರೆ ದಾರ್ಶನಿಕರ ಪರಸ್ಪರ ಕಲಹವೇ ನಿಂತು ಹೋಗುತ್ತದೆ. ಈಗ ದಾರ್ಶನಿಕರು ಯಾರ್ಯಾರು ಅದರಲ್ರಿ, ಅವರು ಇವ್ರಿಗೆ ಒಬ್ರಿಗೊಬ್ರು ಬೈದೇ ಇಲ್ಲ. ಅವರು ತಮ್ದೇನದ ತಾವು ಹೇಳೋಗ್ಯಾರ. ಮಧ್ವಾಚಾರ್ಯರು ತಮ್ಮ ತಾವು ಹೇಳೋಗ್ಯಾರ, ರೇಣುಕರು ತಮ್ಮ ತಾವು ಹೇಳೋಗ್ಯಾರ, ಶಂಕರ ತಂದ ತಾವು ಹೇಳೋಗ್ಯಾರ. ಅವ್ರೇನು ಒಬ್ರಿಗೊಬ್ರು ಗುದ್ದಾಡ್ಯಾರ? ಬಸವಣ್ಣ ತಮ್ಮ ತಾವು ಹೇಳೋಗ್ಯಾರ, ರೇಣುಕರು ತಮ್ಮ ತಾವು ಹೇಳೋಗ್ಯಾರ. ಅವ್ರಿಗೆ ಇವ್ರು ಬೈದಾರ, ಇವ್ರಿಗೆ ಅವ್ರು ಬೈದಾರ. ಈ ಚಿಲ್ಲರ್ ನನ್ನ ಮಕ್ಕಳು ಅರ್ಧಂಬರ್ಧ ಓದ್ಕೊಂಡ್ಕೆ ಅವ್ರ ಹೆಸರು ತಗೊಂಡು ಇವ್ರು ರೋಡ್ ಮೇಲೆ ಗುದ್ದಾಡ್ತಾರಲ್ಲ, ಇದೇ ಅಂತದ ಇದು. ಇವ್ರು ಅನುಯಾಯಿಗಳಂತಾರ, ಅನುನಾಯಿಗಳಂತಾರ. ಇವಕ್ಕ ಜಗಳಾಡೋದೇ ಒಂದು ಸ್ವಭಾವ. ಆ ಸ್ವಭಾವಕ್ಕ ಈ ಸಿದ್ಧಾಂತಗಳನ್ನು ಬಳಸ್ಕೊಳಕತ್ತಾವ ಅಷ್ಟೇ. ತಮ್ಮದಷ್ಟೇ ಹೇಳ್ಬೇಕು, ಇನ್ನೊಬ್ಬರದ್ದು ಬಾಯಿ ಹಾಕಬಾರ್ದು. ಅಲ್ಲಿ ಯಾವ್ದದಲ್ಲ, ಯಾವ್ದದು ಈಶಾವಾಸ್ಯ ಉಪನಿಷತ್ನಾಗ ಮಾಗದ ಅಂತ ಅದ ನೋಡ್ರಿ ಲಾಸ್ಟಿಗೆ. ಈಶಾವಾಸ್ಯ ಮಿದಂ ಸರ್ವಂ ಅಂತೇಳಿ ಲಾಸ್ಟಿಗೆ ತಂದೇನದ ತಾನು ಅಷ್ಟೇ ನೋಡ್ಕೋಬೇಕೆ ಹೊರತು ಇನ್ನೊಬ್ಬರ ವಿಷಯದಾಗ ತಲೆ ಹಾಕಬಾರ್ದು ಅಂತ ಬರ್ದಾರ ಅದ್ರಾಗ. ಇಲ್ಲೇನದ ತಮ್ಮದು ತಾವು ಸರಿಯಾಗಿ ತಿಳ್ಕೊಂಡಿರಂಗಿಲ್ಲ, ಇನ್ನೊಬ್ಬರದ ಒಳಗ ಬಾಯಿ ಬಂದಂಗ ಮೌಚೂತ್ ಮಾತಾಡ್ಕೋತ ಅಡ್ಡಾಡ್ತಿರ್ತಾರ. ಹಿಂಗಾಗಿ ಅದು ಬ್ಯಾಡ್ ಅಂತ ಹೇಳ್ತಾರೆ. ಇಲ್ಲಿ ಪಕ್ಕ ಎಂತ ಒಂದು ಬ್ಯಾಲೆನ್ಸ್ ಇಟ್ಟಾರ ಇಲ್ಲಿ, ಗೊತ್ತದರಿ. ಯಾವ ಕಾಲಕ್ಕೂ ಇನ್ನೊಬ್ಬರ ವಿಷಯವನ್ನು ನಾವು ಈ ಒಂದು ಹೀಯಾಳಿಸುವುದಾಗಲಿ ಅಸಹ್ಯ ಪಡುವುದಾಗಲಿ ಮಾಡಲೇಬಾರದು. ಆ ತರ ಇದ್ರೆ ಏನಾಗ್ತದೆ, ಈ ಸಿದ್ಧಾಂತಗಳ ಕಲಹ ನಿಂತು ಹೋಗ್ಬಿಡ್ತದ. ಎಲ್ಲ ನದಿಗಳ ನೀರು ಕೊನೆಗೆ ಸಮುದ್ರವನ್ನೇ ಸೇರುವಂತೆ ಎಲ್ಲ ಸಿದ್ಧಾಂತಗಳ ಲಕ್ಷ್ಯವೂ ಪರಮಗತಿಯನ್ನು ಹೊಂದುವುದೇ ಆಗಿದೆ. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದದೇ ಅದ, ಅದೇ ಪರಮಗತಿ. ಈ ಉದಾತ್ತ ಭಾವನೆಯನ್ನು ಇರಿಸಿಕೊಂಡಿರುವ ಶ್ರೀ ಶಿವಯೋಗಿ ಶಿವಾಚಾರ್ಯರೇ ಧನ್ಯರು. ಗ್ರೇಟ್. ಇಂಥದ್ದೊಂದು ಮಾರ್ಗದರ್ಶನ ಮಾಡ್ಯಾರಲ್ಲ, ಗ್ರೇಟ್. ಅದ್ರ ಸಲುವಾಗಿ ನಾವು ಇನ್ನೊಬ್ಬರಿಗೆ ನಾವೇನು ಅನ್ಲಕ್ ಹೋಗಂಗಿಲ್ಲ, ಎಲ್ಲರನ್ನ ಗೌರವಿಸ್ತೀವಿ. ಮತ್ತು ಅವರ ಕೃತಿರತ್ನವಾದ ಈ ಸಿದ್ಧಾಂತ ಶಿಖಾಮಣಿಯೇ ಲೋಕಮಾನ್ಯವಾದದ್ದು. ಸಾಂಖ್ಯಾದಿ ಶಾಸ್ತ್ರಗಳು ಪ್ರಾಮಾಣಿಕಗಳಾಗಿರಲು ಕಾರಣವೇನು ಎಂಬುದರ ಬಗ್ಗೆ ಉಪದೇಶಿಸುತ್ತಾರೆ. ಈಗ ಇವು ಪ್ರಮಾಣ ಅಂತ ಹೇಳಿವಲ್ಲ, ಹ್ಯಾಂಗಪ್ಪ ಇವು ಪ್ರಮಾಣ ಅಂತೇಳಿ ಹೇಳ್ತಾರೆ. ಇದು 5ನೇ ಶ್ಲೋಕ. ಮತ್ತೆ ನಾಳೆ ಸಿದ್ದೇಶ್ವರ ಸ್ವಾಮಿಗಳ ಗ್ರಂಥದಾಗ ಇದ್ದದ್ದು ನಾನು ಓದ್ತೀನಿ. 5ನೇ ಶ್ಲೋಕದ ವಿಶ್ಲೇಷಣೆ ನೀವು ಓದ್ಬೇಕು. ಹಿಂಗಾಯ್ತು ಅಂತಂದ್ರ ಏನ್ ತಿಳಿಯಂಗಿಲ್ಲ, ಇದ್ರಾಗ ಎಲ್ಲ ತಿಳಿದು ಹೋಗ್ಬಿಡ್ತದ. ಸಿದ್ಧಾಂತ ಶಿಖಾಮಣಿ ಅಂಗೈ ನೆಲ್ಲಿಕಾಯಿ ಹೋಗ್ಬಿಡ್ತದೆ ಎಲ್ಲರಿಗೂ. ಎಲ್ಲ ಸಿದ್ಧಾಂತಿಗಳಾಗ್ಬಿಡ್ತೀರಿ, ವೇದಾಂತಿಗಳಾಗಿರಿ, ಇನ್ ಮುಂದೆ ಸಿದ್ಧಾಂತಿಗಳಾಗ ಮಸ್ತ್ ಮಜಾ ಮಾಡೋದು. ಒಟ್ಟು ಪ್ರಮಾಣ ಗ್ರಂಥಗಳು ಯಾವ್ಯಾವ ಅದಾವ ಅವಕ್ಕೆ ಖಂಡಿಸಬಾರದು. ಒಳ್ಳೆ ಮನುಷ್ಯ, ಒಳ್ಳೆ ಗುಣ ಕಲಿತು ಒಳ್ಳೆ ರೀತಿಲಿ ತಿರೋಣ ಅಂತ ಹೇಳಿ ಒಳ್ಳೆ ಉಪದೇಶ ಮಾಡ್ಯಾರ ಇವತ್ತು. ಇಷ್ಟು ನಾವು ಓದಿದ ಮೇಲೆ ಇನ್ನೊಬ್ಬರು ವಿಷಯದಾಗ ತಲೆ ಹಾಕಿ ಖಂಡನೆ ಮಾಡ್ಲಕ್ ಮನಸ್ಸು ಬರ್ತದೇನ್ರಿ? ಅವ್ರವ್ರ ಅಭಿರುಚಿ ಪ್ರಕಾರ ಅವ್ರವ್ರು ಏನೋ ಮಾಡ್ಕೊಳಕತ್ತಾರ, ಮಾಡ್ಕೊಳ್ಳಿ ಬಿಡಪ್ಪ, ನಮ್ಮದು ನಾವು ಮಾಡ್ಕೊಳ್ಳೋನು ಅಂತೇಳಿ ಒಂದು ಒಳ್ಳೆ ಬ್ಯಾಲೆನ್ಸ್ ಮೆಂಟಾಲಿಟಿ ಕ್ರಿಯೇಟ್ ಮಾಡ್ತಾರೆ ಮೊದಲು. ನೋಡಪ್ಪ, ತಮ್ಮ ತಮ್ಮ ಗ್ರಂಥಗಳಲ್ಲಿ ಅನ್ಯ ಸಿದ್ಧಾಂತ ಖಂಡನೆ ಬಿಟ್ಟು ತಮ್ಮದೇ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ. ಪರಸ್ಪರ ಕಲವನೆ ಬರಂಗಿಲ್ಲ. ಅದೇ ಮತ್ತೆ ಆ ವಾಕ್ಯ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮ್ದೇನದ ವೀರಶೈವ ಸಿದ್ಧಾಂತ ಸಮನ್ವಯವಾದ, ಸಮನ್ವಯ ಸಿದ್ಧಾಂತ. ವೀರಶೈವ ಸಿದ್ಧಾಂತ ಅಂದ್ರೆ ಸಮನ್ವಯ ಸಿದ್ಧಾಂತ. ಇಲ್ಲಿ ಸಮನ್ವಯ ಇದ್ದವನೇ ವೀರಶೈವ, ಸಮನ್ವಯ ಇಲ್ಲದವನೇ ಜಗಳಗಂಟ ಅಷ್ಟೇ. ಅವ ಸಿದ್ಧಾಂತಿನೂ ಅಲ್ಲ, ವೇದಾಂತಿನೂ ಅಲ್ಲ, ಏನೂ ಅಲ್ಲ, ಅವ ಜಗಳಗಂಟ ಅಷ್ಟೇ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ.
ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಟೈಮ್ ಭಾಳ ಆಯಿತು, ಕ್ಷಮಿಸಬೇಕು. ಇನ್ನು ಮುಂದೆ ಪಿಕಪ್ನಾಗ ಹೋಗ್ತೀವಿ, ಸ್ವಲ್ಪ ಜಲ್ದಿ ಹೋಗ್ತೀವಿ. 9:00 ಚಾಲು ಮಾಡಿಬಿಡಮ್. ಯಾಕಂದ್ರೆ ಒಂದು 10-15 ನಿಮಿಷ ನಾವು ಓದೋದು, ಒಂದು 10-15 ನಿಮಿಷ ನೀವು ಓದಿದ್ರಿ ಅಂತಂದ್ರೆ ಆಗೋಗ್ಬಿಡ್ತು. 9:45 ಅಂದ್ರೆ 10:00 ಹೋಗಿ ಮುಟ್ಬಿಡ್ತೀವಿ. ಶರಣ.